ನಿನ್ನ ತಂದೆ ದೇವೇಂದ್ರ ನಿನ್ನನ್ನ ಕರೆಸಿ ನಿನಗೆ ಕಿರೀಟವನ್ನು ತೊಡಿಸಿದ್ದರಿಂದ ಕಿರೀಟಿ ಎನಿಸಿಕೊಂಡೆ. ಆ ಹರಿ ತನ್ನ ತಂಗಿ ಸುಭದ್ರೆಯನ್ನ ಈ ಕಳ್ಳ ಸನ್ಯಾಸಿಗೆ ಮದುವೆ ಮಾಡಿಕೊಟ್ಟ. ಹಾಗೆ ಮದುವೆ ಮಾಡಿ ಕೊಟ್ಟದ್ದರಿಂದ ಬಾವನೆನಿಸಿಕೊಂಡ ಅವನು ಬಂಡಿಯ ಬೋವನಾಗಿ ಬಂದ. ಇನ್ನು ನಾನೇ ಹೊರ ಪಡೆದು ಆ ಹನುಮಂತನನ್ನ ನಿನ್ನ ರಥದ ಧ್ವಜಕ್ಕೇರಿಸಿದೆ. ಇನ್ನು ಕಾಡಿ ಬೇಡಿದವನಿಗೆ ಯಾವ ವರವನ್ನಾದರೂ ಕೊಡುವ ಆ ಮೃಣ ನಿನಗೊಂದು ಪಾಶುಪತ ಅಸ್ತ್ರವನ್ನ ಕರುಣಿಸಿದ. ಈ ಎಲ್ಲದರಿಂದ ನೀನೊಬ್ಬ ಪರಾಕ್ರಮಿ ಎನಿಸಿಕೊಂಡೆ. ಅವೆಲ್ಲವೂ ಇಲ್ಲವೆಂದಾದಲ್ಲಿ ನೀನು ಏನೂ ಅಲ್ಲ. ನಮ್ಮಿಬ್ಬರ ನಡುವಿನ ಈ ಕಲಹದಲ್ಲಿ ನೀನು ಗೆಲ್ಲಬೇಕೆಂದಾದರೆ ಕರೆಸು ಹರಿಯನ್ನ ಸೂತತನಕ್ಕೆ. ಏ ಬಡಕುರಿ, ಪಟಕುರಿಯನ್ನು ಗೆಲ್ಲಲೇಕೆ? ಪಟಕುರಿಯನ್ನು ಗೆಲ್ಲಲೇಕೆ? ಮೃಗತುಟಿಯನ್ನು ತೆರಳಲು ಬೇಕೆ? ಮೃಗತುಟಿಯನ್ನು ತೆರಳಲು ಬೇಕೆ? ಹರಿಹನು ಮರೇಕೆ? ಇದೋ ಈ ನನ್ನ ಕೂರಪ್ಪಂದೇ ಸಾಕು. ಧೈರ್ಯವಿದ್ದರೆ ಇದಿರಾಗು. ಬಾ ಮುಂದೆ ಬಾ. ಅರರೆ ಅರರೆ ಪ್ರಬೋದರ ಗೆದ್ದ. ಆಹಾ, ನೋಡಿ ನೋಡಿ ಇವನ ಸ್ಥಿತಿ ನೋಡಿ ಒಮ್ಮೆ. ಬಲಭೀಮ ಇವನೇನು ಸಾಮಾನ್ಯದವನೇ? ಬಂಡಿ ಕೂಳನ್ನುಂಡ ಬಕನನ್ನೇ ಕೊಂದವ. ಆ ದುರ್ಯೋಧನನನ್ನು ಮಣ್ಣಿನಲ್ಲಿ ಕೆಡಹಿದವ. ಶತಗಜತ್ರಾಣಿ ಪರಮೇಶ್ವರನನ್ನು ಒಲಿಸಿಕೊಳ್ಳಲು ತನ್ನ ಕದೆಯನ್ನೇ ಎತ್ತಿ ಒಗೆದವ. ಎಲ್ಲಿ ಹೋಯಿತೋ ನಿನ್ನ ಕದೆ? ಈಗ ಈ ಯುದ್ಧವನ್ನು ಗೆದ್ದವ ಮಣ್ಣಿನಲ್ಲಿ ಬಿದ್ದ. ನೋಡಿ ನೋಡಿ. ಏ ಶತಗಜತ್ರಾಣಿ, ಹಿಡಿಯೋ ನಿನ್ನ ಗದೆಯನ್ನು. ಎದ್ದೇಳು, ಯುದ್ಧಕ್ಕೆ ಸಿದ್ಧ ನಾನು. ಶತಗಜತ್ರಾಣಿಯನ್ನ ಅಲ್ಲಲ್ಲ, ಹತಗಜತ್ರಾಣಿ. ಇವನ ಹೆಣವನ್ನು
ಕಿರೀಟಿ, ಹಾ ಹೊಗಳಬೇಡವೋ? ಯುದ್ಧವೆಂದ ಮೇಲೆ ಒಮ್ಮೆ ಸೋಲು ಒಮ್ಮೆ ಗೆಲುವು ಇರುವುದೇ. ಹೌದೌದು. ಬಿದ್ದವ ಗೆದ್ದಾನು, ಗೆದ್ದವ ಗೆದ್ದಾನು. ಆದರೆ ಅದಕ್ಕೆ ಸರಿಯಾದ